ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ, ಸದ್ಭಕ್ತರಿಗೂ ಕೂಡ, ತಾಯಂದರಿಗೆ, ತಂದೆಯವರಿಗೆ, ಚಿಕ್ಕ ಮಕ್ಕಳಿಗೆ, ಪೊಲೀಸ್ ಸಿಬ್ಬಂದಿಯವರಿಗೆ, 4 ತಾಲೂಕಿನ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ, ಅರಣ್ಯ ಇಲಾಖೆಯವರಿಗೆ ಹಾಗೂ KBಯವರಿಗೆ, ಅವರಿವರನ್ನ ಪ್ರತಿಯೊಬ್ಬರಿಗೂ ಕೂಡ ಉದಯ ವಿಶೇಷವಾಗಿ ಸಮರ್ಪಣೆ ಮಾಡಿ ಪ್ರಸ್ತುತ ವಿಷಯವನ್ನು ಬಂದರು. ವಿಷಯಗಳನ್ನು ತುಂಬಾ ಕಲಾವಿದರ ಬಗ್ಗೆ ಹೇಳಬೇಕು. ಪ್ರತಿ ವರ್ಷದ 9ನೇ ವರ್ಷದ ಕಾರ್ಯಕ್ರಮ, 9ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಶ್ರೀಮಠದಿಂದ ಭಕ್ತರ ಕೂಡಿಕೊಂಡು ಮಾಡ್ತಾ ಇದ್ದೀವಿ. 9 ವರ್ಷ ಈ ಕೆಲಸವನ್ನು ಮಾಡ್ತಾ ಬಂದರೂ ಕೂಡ ಸರ್ಕಾರ ಆಗಲಿ, ಇಲ್ಲಿಯ ಶಾಸಕರಾಗಲಿ, ಇಲ್ಲಿಯ ಜಿಲ್ಲೆಯ ಮಂತ್ರಿಗಳಾಗಲಿ ಈ ನಿಡಗಲ್ ಉತ್ಸವವನ್ನ ಸರ್ಕಾರಿ ಉತ್ಸವವನ್ನಾಗಿ ಆಚರಣೆ ಮಾಡಬೇಕಂತಕ್ಕಂಥ ಮನೋಕಲ್ಪನೆ ನಾವು ನಿವೇದನೆ ಕೊಡ್ತಾ ಇದೀವಿ, ವಿನಂತಿ ಕೊಡ್ತಾ ಇದೀವಿ, ಮನವಿ ಮಾಡ್ಕೊಳ್ತಾ ಇದೀವಿ, ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀವಿ. ಇಲ್ಲಿವರೆಗೆ ಯಾರು ತಲೆ ಕೆಡಿಸಿಕೊಳ್ಳದೆ ಅದಕ್ಕೆ ಕುತ್ಕೊಂಡಿದ್ದಾರೆ. ದಯವಿಟ್ಟು ಈ ಒಂದು ವೇದಿಕೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಸ್ಥಳೀಯ ಶಾಸಕರಿಗೆ, ಈ ಜಿಲ್ಲೆ ಮಂತ್ರಿಗಳಿಗೆ ಹಾಗೂ ಪ್ರವಾಸೋದ್ಯಮ ಮಂತ್ರಿಗಳಿಗೆ, ಸಂಸ್ಕೃತಿ ಮಂತ್ರಿಗಳಿಗೆ ಎಲ್ಲರೂ ದಯವಿಟ್ಟು ಮುಂದಿನ ವರ್ಷದ 10ನೇ ವರ್ಷದ ಕಾರ್ಯಕ್ರಮವನ್ನ, ನಿಡಗಲ್ ಉತ್ಸವವನ್ನ ಸರ್ಕಾರ ಆಚರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ದಿಟ್ಟವಾಗಿ ನೀವು ತಗೊಳ್ಳೇಬೇಕು ನಿರ್ಧಾರವನ್ನ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವೇದಿಕೆಯನ್ನ ಅವರಿಗೆ ಎಚ್ಚರಿಕೆ ಕೊಡಲಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇವೆ. ಪ್ರವಾಸೋದ್ಯಮ ಇಲಾಖೆಯವರು 9 ಶತಮಾನ ಇಲ್ಲಿವರೆಗೂ ಕೂಡ ರಾಜ್ಯ ಮಹಾರಾಜರು ಎಲ್ಲರ ಆಳ್ತಾ ಬಂದಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ ಸಚಿವರನ್ನು ಗುರುತುಪಡಿಸಿಕೊಂಡು, ಸಂಸ್ಕೃತಿ ಇಲಾಖೆ ಇದನ್ನ ಗಮನದಲ್ಲಿಟ್ಟುಕೊಂಡು, ಪುರಾತತ್ವ ಇಲಾಖೆ ಗಮನದಲ್ಲಿಟ್ಟುಕೊಂಡು ಈ ಒಂದು ಪ್ರವಾಸೋದ್ಯಮ ಇಲಾಖೆ ಕೂಡ ಪ್ರವಾಸೋದ್ಯಮ ಐತಿಹಾಸಿಕ ಇತಿಹಾಸ ಅಂತಕ್ಕಂಥದ್ದನ್ನ ಮಾಡಬೇಕಾಗಿದೆ. ಆದಷ್ಟು ಬೇಗ ಮುಂದಿನ ವರ್ಷ ಇರತಕ್ಕಂಥ 10ನೇ ವರ್ಷದ ಕಾರ್ಯಕ್ರಮ ವಿಜೃಂಭಣೆ ಜರುಗೋದ್ರಿಂದ ಆ ಕಾರ್ಯಕ್ರಮ ಐತಿಹಾಸಿಕವಾಗಿ 10ನೇ ವರ್ಷದ ಕಾರ್ಯಕ್ರಮ ಐತಿಹಾಸಿಕವಾಗಿ ಸ್ಥಳೀಯ ಶಾಸಕರಿಗೆ ಗಮನವನ್ನು ಕೊಟ್ಟು, ಜಿಲ್ಲಾ ಮಂತ್ರಿಗಳು ಗಮನವನ್ನು ಕೊಟ್ಟು ಈ ಒಂದು ನಿಡಗಲ್ ಉತ್ಸವವನ್ನ ಸರ್ಕಾರವೇ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ಘೋಷಣೆಯನ್ನು ಮಾಡಬೇಕಂತಕ್ಕಂಥ ಮಾತನ್ನ ಈ ಒಂದು ವೇದಿಕೆ ಮುಖ್ಯವಾಗಿ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಎಲ್ಲ ರೀತಿಯ ಕಲಾವಿದರು ಬಂದಿದ್ದಾರೆ. ಮಳೆ ಬರ್ತದೆ, ಹಾಗಾಗಿ ಇಂಥ ರಮಣೀಯ ಸ್ಥಳ, ನಿಜವಾಗಿ ನೀವು ಒಬ್ಬ ಸಾಹಿತ್ಯ ಬಂದಿದ್ದ ಅಂದ್ರೆ, ಒಬ್ಬ ನಿಜವಾಗಿ ಕವಿ ಬಂದಿದ್ದ ಅಂದ್ರೆ, ಇಷ್ಟು ವರ್ಣನೆ ಮಾಡ್ತಿದ್ದ. ಈ ಯಾರಾದರೂ